ಪರಮಾತ್ಮನು ಹೇಳಿದಂತೆ ಪುತ್ರ ವ್ಯಾಮೋಹವನ್ನು ಮರೆತು ಆತನ ಮಾತಿನಂತೆ ನಡೆದುಕೊಂಡು ದುರ್ಯೋಧನನನ್ನು ದುಶ್ಯಾಸನನನ್ನು ಶಕಿ ನೀನು ಬಂಧನದಿಸದಿದ್ದರೆ ಸರ್ವನಾಶಕ್ಕೆ ನಾವೇ ಕಾರಣವಾಗಬೇಕು. ಕುಮಾರ ವಿಧುರ, ಕುಮಾರನನ್ನು ಕರೆದುಕೊಂಡು ಬಾ. ನಾನು ಕುಮಾರ ನಿನ್ನ ತಾಯಿ. ಮಾತೆಯ ಮಾತನ್ನು ಆಲಿಸುತ್ತೀರ ಕುಮಾರ. ಮಾತೆಯ ಮಾತನ್ನು ಆಲಿಸುತ್ತೀರ ಧರೆಯೊಳು ಸೋಗೆದಿ ಬಾಳುಣಿಸುವೆರ ಕುಮಾರ. ಧರೆಯೊಳು ಸೋಗೆದಿ ಬಾಳುಣಿಸುವೆರ ತನೆಯ ಭಾರತ ಕುಲ ಮಮಿತ ಓ ತನೆಯ ಭಾರತ ಕುಲ ತಿಲಕ. ಕುಮಾರ ದುರ್ಯೋಧನ, ನನ್ನ ಮಾತನ್ನು ಕೇಳಿದಲ್ಲ ಪಾಂಡವರೊಡನೆ ಸಂಧಿಯ ಗೈದು ತನೆಯ ಕುವರ ಕಂದ ಪಾಂಡವರೊಡನೆ ಸಂಧಿಯ ಗೈದು ಪಾಂಡವರೊಡನೆ ಸಂಧಿಯ ಗೈದು ಧರೆಯೊಳು ಸೋಗೆದಿ ಬಾಳುಣಿಸುವರ ಕುಮಾರ. ಧರೆಯೊಳು ಸೋಗೆದಿ ಬಾಳುಣಿಸುವರ ಧರೆಯೊಳು ಸೋಗೆದಿ ಬಾಳುಣಿಸುವರ ತನೆಯ ಭಾರತ ಕುಲ ಮಮಿತ ಓ ತನೆಯ ಭಾರತ ಕುಲ ತಿಲಕ. ತನೆಯ ಕುವರ ಕಂದ ನಾನು ಕುಮಾರ ನಿನ್ನ ತಾಯಿ. ಅಖಂಡ ರಥ ಉಪವಾಸನ ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಂಗಳಿಂದ ಒಂದು ಒಂದು ತೊಟ್ಟು ಕಣ್ಣೀರು ಈ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸಿ ಹಗಲಿರುಳು ನಿನ್ನ ಶ್ರೇಯಸ್ಸನ್ನೇ ಬಯಸಿದ ತಾಯಿಯ ನಾನು. ಈ ಪ್ರಪಂಚದಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ಮತ್ತಾರೂ ಇಲ್ಲ. ನನ್ನ ಮಾತನ್ನು ಕೇಳಿ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನ ಭಾವದಿಂದ ರಾಜ್ಯಭಾರ ಮಾಡಿ ತಂದ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡಬೇಕು. ಜಗತ್ತೆಲ್ಲವೂ ಪ್ರತಿಬರಿದರೂ ಸರಿಯೇ, ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ತಾಯಿ ವಾಸುದೇವ, ನಾವು ಸಮಯ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲದಲ್ಲಿ, ರಥಿಕರ ವೀರಘೋಷದಲ್ಲಿ. ಚೆನ್ನಾಗಿ ತಿಳಿದಿರು, ನನಗಿನ್ನೂ ಸಮಯವಿಲ್ಲ. ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯು ಮನುಷ್ಯನ ಬೆನ್ನುತ್ತಿರುವಾಗ ಆ ಮನುಷ್ಯನಿಗೆ ಧರ್ಮಾಚರಣೆಗೆ ಸಮಯವಿರುವುದು. ಕುವರ, ನೀನು
ನೋಡುತ್ತಾ ಸದಾ ಕಣ್ಣೀರಿನಲ್ಲಿ ಕೈ ತೊಳೆಯುವುದೇ ನನ್ನ ಹಣೆಯಲ್ಲಿ ಬರೆದರೆ ಪರಮಾತ್ಮ. ಅನರ್ಥವಾಯಿತು ಪರಮಾತ್ಮ. ಆ ದುರಮಾತ್ಮರು ನಿನ್ನನ್ನು ಬಂಧಿಸಲು ಬರುತ್ತಿರುವರು. ಏನು? ನಾನು ರಾಜದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ? ಪರಮಾತ್ಮ, ವಾಸುದೇವ, ಪಾಪಿಮಯವಾದ ಈ ಕುರುಸಭೆಯಲ್ಲಿ ತಾವು ಅರಕ್ಷಣವನ್ನು ನಿಲ್ಲಬೇಡ. ದಯಮಾಡಿ ಇಲ್ಲಿಂದ ಪಲಾಯನ ಮಾಡು ತಂದೆ. ಏನು ಗಾಂಧಾರಿ ದೇವಿ, ದುರ್ಯೋಧನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಅದು ಎಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ಅಸಂಖ್ಯಾತ ದಾನವರನ್ನು ಲೀಲಾ ಮಾತ್ರದಿಂದ ಸದಬಡಿದ ಈ ಕೃಷ್ಣನು ಆ ದುರ್ಯೋಧನಿಗೆ ಎದರಲಿ ರಾಜಮೈಸಿ. ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಬಲ್ಲಿ. ಇದರಲ್ಲೊಂದಲ್ಪ ಆವರ್ತದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯವೇ ನಡೆಯುವವು. ಆಕಾಶ ಗ್ರಹತಾರಗಳು ಮಕ್ಕಳ ತಿರುವುಗಳಿನಂತೆ ಕುಣಿಯತೊಡಗು. ಇಂಥ ಕೋಟಿ ಕೋಟಿ ದುರ್ಯೋಧನರು ಮಣ್ಣಿನಲ್ಲಿ ಗತಪ್ರಾಯರಾಗಿ ಉರುಳಾಡುವರು. ಇಂತಹ ನಾನು ಆ ದುರ್ಯೋಧನಿಗೆ ಎದರಿ ಭೀತನಾಗಲಿ? ವಾಸುದೇವ, ಭಯಕ್ಕಾಗಿ ನಾನು ಹೇಳುತ್ತಿಲ್ಲ ತಂದೆ. ವೇಣುಗೋಪಾಲ, 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 ಶಿತಜನ ಪಾಲ ಪಾವನ ಲೀಲಾ, ಶಿತಜನ ಪಾಲ ಪಾವನ ಲೀಲಾ, ರುಕ್ಮಿಣಿ ಲೋಲ ಆನಂದಮಾಲ, ರುಕ್ಮಿಣಿ ಲೋಲ ಆನಂದಮಾಲ, ವೇಣುಗೋಪಾಲ, ವೇಣುಗೋಪಾಲ. ವಾಸುದೇವ, ನರನು ಸುರನು ನೀನೇ ದೇವ, ವರವು ಸಿರಿಯು ನಿನ್ನ ಸ್ವಭಾವ. ಅಲ್ಲವೇ ದೇವ? ಗಾಂಧಾರಿ ದೇವಿ, ನರನು ಸುರನು ನೀನೇ ದೇವ, ವರವು ಸಿರಿಯು ನಿನ್ನ ಸ್ವಭಾವ. ಆದ್ಯಂತವು ನೀನೆ, ವೇದ ಪುರಾಣವು ನೀನೆ. ಪರಮಾತ್ಮ, ಆದ್ಯಂತವು ನೀನೆ, ವೇದ ಪುರಾಣವು ನೀನೆ. ಸಾಧು ಸಜ್ಜನರ ಮೋಹದಿ ಬರೆಯುವ ದೇವವರೆಂದನು ನೀನೆ. ಪರಮಾತ್ಮ, ಗಾಂಧಾರಿ ದೇವಿ, ಸಾಧು ಸಜ್ಜನರ ಮೋಹದಿ ಬರೆಯುವ ದೇವವರೆಂದನು ನೀನೆ. ನೀನೇ ಜಗದಾದ ದಯಾಮಯ, ನೀನೇ ಜಗದಾದ ದಯಾಮಯ, ವೇಣುಗೋಪಾಲ, ವೇಣುಗೋಪಾಲ, ಶಿತಜನ ಪಾಲ ಪಾವನ ಲೀಲಾ, ಶಿತಜನ ಪಾಲ ಪಾವನ ಲೀಲಾ, ರುಕ್ಮಿಣಿ ಲೋಲ ಆನಂದಮಾಲ, ರುಕ್ಮಿಣಿ ಲೋಲ ಆನಂದಮಾಲ, ವೇಣುಗೋಪಾಲ, ವೇಣುಗೋಪಾಲ. ಭಯಕ್ಕಾಗಿ ನಾನು ಹೇಳಿರ್ತಂದೆ. ನನ್ನ ಕುಲದೇವನಿಗೆ ಅಪಮಾನವಾಗುವುದನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಗಾರ ಪುತ್ರನಿಂದ. ಹೇ ದೇವ, ನೀನೆಷ್ಟೇ ಆಗಲಿ ಭಕ್ತರ ಪರಾಧೀನನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸಿ ದಯಮಾಡಿ ಇಲ್ಲಿಂದ ಪಲಾಯನ ಮಾಡು ತಂದೆ.
ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ಹೇಳಿಯಂತೆ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರದ ಆಸೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪವು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಬಾಳೆ ಮರದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆಸೆಯಿಂದ ದುರ್ಯೋಧನನ್ನು ನನ್ನ ಪ್ರಿಯ ಬಂಧುವೆಂದು ಆಲಿಂಗಿಸಲು ಬಂದೆನು. ಆದರೆ ಅವನ ಔದಿತ್ಯವು ನನ್ನ ಗೆಳೆತನದ ವರದಹಸ್ತವನ್ನು ವೈರ್ಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಶಾಂತಿ ಎಂಬ ಕಪೋತವು ನನ್ನ ಹೃದಯಗಳಿಗೆ ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ರಾಜಮಹಿಷಿ, ಆಸೆಯಿಂದ ಬಂದು ನಿರಾಸೆಯಿಂದ ಹಿಂತಿರುಗುವನು. ಮಾಡುವುದು ಇಲ್ಲ ವಂಚಕ. ಅಗ್ರಗಣಿತ ಕೃಷ್ಣನನ್ನು ಬಂಧಿಸಿರಿ. ಬಂಧಿಸಿ ಬಂಧಿಸಿ ಸಹೋದರ ದುಶ್ಯಾಸನ. ದುರ್ಯೋಧನ, ಕತೆ ಬೇಡನೆ ತೋರಿ ಕುಟಾಜಿಗಳ ಸೈರನೆ. ದುರ್ಯೋಧನ, ಕತೆ ಬೇಡೈಸು ಯೋಧನೆ ತೋರಿ ಕುಟಾಜಿಗಳ ಸೈರನೆ. ಅದಕ್ಕಿಂದು ಹೊಗಳುವೆ, ಹೊಸೆ ಮಾತ ಮಗಳುವೆ. ಅದಕ್ಕಿಂದು ಹೊಗಳುವೆ, ಹೊಸೆ ಮಾತ ಮಗಳುವೆ. ಕುಲಹೀನ ಕುಲವ ಮರಜಯ ಸುರಗಳು ಕಡಿಯದೆ ಬಿಡುವದೆ. ಕುಲಹೀನ ಕುಲವ ಮರಜಯ ಸುರಗಳು ಕಡಿಯದೆ ಬಿಡುವದೆ. ಕದನ ತೊಲ್ಲು ಮಂದಮತಿಯಂತೆ ಕುಂದರಿಯದೆ. ದುರ್ಯೋಧನ, ವಾಸುದೇವ, ಮಂದಮತಿಯಂತೆ ಕುಂದರಿಯದೆ ಒಂದು ಗವ ಪಡುನಿ, ಒಂದು ಗವ ಪಡುನಿ. ಸಾರು ನಾ ಸಹಿತ ಹೀರಿನ ಮೋಸ. ಸಾರು ನಾ ಸಹಿತ ಹೀರಿನ ಮೋಸ. ಸೈರಿತ ಬಲ್ಲವರ, ಸೈರಿತ ಬಲ್ಲವರ. ಹರಮುರುದ ನೆನಪ ಬಿರುದರು ಹೊರವಿಯೋ ಹೊರಗಿದೆ ಕೆಡುಗೆರೆ. ಹರಮುರುದ ನೆನಪ ಬಿರುದರು ಹೊರವಿಯೋ ಹೊರಗಿದೆ ಕೆಡುಗೆರೆ. ಕತಿ ಬೇಡೈದು ಯೋಧನೆ ಸೈರನೆ ಸೈರನೆ ಸೈರನೆ. ದುರ್ಯೋಧನ, ವಾಸುದೇವ, ನನ್ನನ್ನು ಬಂಧಿಸಲು ಯತ್ನಿಸುವೆ. ದುರ್ಯೋಧನ, ಹೊಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುವೆಯ? ಅದು ವ್ಯರ್ಥ, ನಿನ್ನಿಂದಾಗದು. ಈ ನಿನ್ನ ಬೆದರಿಕೆ ಮಾತುಗಳಿಂದ ಫಲವಿಲ್ಲ ಕೃಷ್ಣ. ಸಹೋದರ ದುಶ್ಯಾಸನ, ಕೃಷ್ಣನನ್ನು ಬಂಧಿಸಿರಿ. ಬಂಧಿಸಿ ಖಡ್ಗವನ್ನು ರಗಳಿಸು. ಈ ದುಷ್ಟನನ್ನು ಸಂಹರಿಸುವಿರಿ. ಬಂಧಿಸಿ 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 ಬಂಧಿಸಿ. ಈಗ ಬಂಧಿಸಿರಿ ನನ್ನನ್ನು. ಕರ್ಣ, ನನ್ನ ಸಂಗಡ ಬಾ ಕರ್ಣ. ನಿನಗೆ ಕೆಲವೊಂದು ರಹಸ್ಯವಾದ ವಿಚಾರವನ್ನು ನಿನ್ನೊಡನೆ ಮಾತನಾಡಬೇಕಾದ್ರು. ಬಾ ಕರ್ಣ, ನನ್ನ ಸಂಗಡ ಬಾ. ಮಹಾಮಹಿಮನಾದ ನೀನು ಕುಲಹೀನ ನನ್ನನ್ನು ಇಷ್ಟೊಂದು ಆದರಿಸುವ ಕಾರಣವೇನು? ಕರ್ಣ, ಪರಮಾತ್ಮ, ನೀನು ಕುಲಹೀನನಲ್ಲ. ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ. ಸ್ವಲ್ಪ ಯೋಚಿಸಿ ನೋಡು. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತನೆಂದು ಈ ಜಗತ್ತೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ನೀನಲ್ಲ ಕೇಳನ್ ಮಾತ. ಕರ್ಣ, ಪರಮಾತ್ಮ, ಕುಲಹೀನಲ್ಲ ಕೇಳನ್ನ ಮಾತ. ರವಿ ಅಂಶದಲ್ಲವತರಿಸಿ ಸುಕುಮಾರವ ತುರತೀರ ಸುಕುಮಾರವ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಕರ್ಣ,
ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ತರೆಯ ಬೆಳಗುವ ರವಿಯ ಕಿರಣದಿ ತರೆಯ ಬೆಳಗುವ ರವಿಯ ಕಿರಣದಿ ಮಹಾ ಮಹಿಮನೆಂದೆನಿಸಿ ಬೆರವ ರವಿ ಸುತನೆ ಸುಕುಮಾರಪ್ಪ ಸುರತೀರ ಸುಕುಮಾರಪ್ಪ ಕಣ್ಣ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ ಕರ್ಣ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ತೋಳ್ ಕೀರ್ತಿಯ ಪೊಡವೆ ಕರ್ಣ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ತೋಳ್ ಕೀರ್ತಿಯ ಪೊಡವೆ ಗಣಕರವೆನಿಸಿದ ಮೇದಿನಿಯೊಳುನೆ ಕರ್ಣ ಗಣಕರವೆನಿಸಿದ ಮೇದಿನಿಯೊಳುನೆ ಮಹಾ ಮಹಿಮನೆಂದೆನಿಸಿ ಬೆರವೆ ರವಿ ಸುತನೆ ಸುಕುಮಾರಪ್ಪ ಸುರಧೀರ ಸುಕುಮಾರಪ್ಪ ಕಣ ಕಣ ಕರ್ಣ ನೀನು ಸೂತ್ರನಲ್ಲ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಕುಂತಿಯೇ ನಿನ್ನ ಜನನಿ ಸೂರ್ಯನೇ ನಿನ್ನ ಜನಕ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ ನಿನ್ನ ಸಹೋದರರು ಓಹೋ ನಾನು ಮರೆತಿದ್ದೆ ಇದು ಯುದ್ಧದ ಸಮಯ ನೀನಾದರೂ ಆ ಪಾಂಡವರ ಪಕ್ಷಪಾತಿ ಆ ಪಾಂಡವರ ತಲಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ ಕರ್ಣ ಪರಮಾತ್ಮ ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಡಗು ಇದು ಸತ್ಯ 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 ಕರ್ಣ ಪರಮಾತ್ಮ ಪಾಂಡವರು ನನ್ನ ಸಹೋದರರು ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ ಪರಮಾತ್ಮ ಇದು ಸತ್ಯವೇ ಕರ್ಣ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿ ಇದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನ ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಗೊಂಡು ಅದರಲ್ಲೊಂದು ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಕರ್ಣಾಂಗದಲ್ಲಿ ಜನಿಸಿದೆ ಕರ್ಣ ಆಗ ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಪರಾಧಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಆಗ ನೀನು ಸೂತರಿಗೆ ಸಿಕ್ಕಿ ಸೂತನನ್ನು ನಿನ್ನನ್ನು ಬಹುವಾಗಿ ಬಹಳ ಪ್ರೀತಿಯಿಂದ ಸಾಕಿ ಸಲುಹಿದರು ಕರ್ಣ ಕರ್ಣ ಪರಮಾತ್ಮ ಈಗಲೂ ನನ್ನ ಸಂಗಡ ಬಾ ಆ ಪಾಂಡವರನ್ನು ಆ ಕೌರವರನ್ನು ನಿನ್ನ ಪಾದದಡಿಯಲ್ಲಿ ಕೆಡಗುವೆನು ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ ನನ್ನ ಸಂಗಡ ಬಾ ಓ ನನ್ನ ಭಾಗ್ಯದ ದುರ್ವಿಧಿಯೇ ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ಪರಮಾತ್ಮ ಕರ್ಣ ದೇವಾ ಯೋಧನೆಯೇನಿದು ಶಾಪ ಪಾಪಿಯಾಗಿ ಪರಿತಾಪಕ್ಕಿದಾದೆ ದೇವಾ ಯೋಧನೆಯೇನಿದು ಶಾಪ ಪರಮಾತ್ಮ ವಾಸುದೇವ ಬಹುದಿನ ನೊಂದೆ
ವಿಮೋಚನೆ ಮಾರ್ಗವನ್ನರಿಯ ದೇವಾ ಶೋಧನೆಯೇನೆ ಶಾಪ ಪಾಪಿಯಾಗಿ ಪರಿತಾಪಕೀರಾದೆ ದೇವಾ ಶೋಧನೆಯೇನೆ ಶಾಪ ಪರಮಾತ್ಮ ವಾಸುದೇವ ಕರ್ಣ ಜನ್ಮ ರಹಸ್ಯದ ಆಂತರ್ಯ ಅರಿತು ಜನ್ಮದಾತೆಯೇ ನಿಶ್ಚಯ ಅರಿತು ಕೃಷ್ಣ ಕೃಷ್ಣ ಜನ್ಮರಾಜ್ಯದ ಆಂತರ್ಯ ಅರಿತು ಜನ್ಮದಾತೆಯೇ ನಿಶ್ಚಯ ಅರಿತು ಜೀವಿಸಲೇ ಪರಿ ಸಾಗರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಾಗರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನೆ ಶಾಪ ಪಾಪಿಯಾಗಿ ಪರಿತಾಪಗೀರಾದೆ ದೇವಾ ಶೋಧನೆಯೇನೆ ಶಾಪ ದೇವಾ ಒಂದು ಕಡೆ ಆಶ್ರಯ ನೀಡಿ ಆದರಿಸಿದ ಕೌರವೇಶ್ವರ, ಮತ್ತೊಂದು ಕಡೆ ಸೋದರನ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು. ಈ ಇರುವರಲ್ಲಿ ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚುತ್ತಿಲ್ಲ. ಪರಮಾತ್ಮ, ಪಾಂಡವರು ನನ್ನ ಸಹೋದರ ಇದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದವನೆಂದು ನನ್ನನ್ನು ಹೀಯಾಳಿಸುತ್ತಿರುವರು. ನನ್ನ ವಿಚಾರ ಅವರಿಗೆ ತಿಳಿಯದೇ ದೇವಾ? ತಿಳಿದಿಲ್ಲ ಕರ್ಣ, ತಿಳಿದಿಲ್ಲ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಆ ಕರ್ಣನ್ಯಾರು? ಅವನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುತ್ತಿರುವುದೆಂಬುದನ್ನು ನನ್ನಲ್ಲಿ ಪದೇ ಪದೇ ಕೇಳುತ್ತಿದ್ದಳು. ಅಂದು ನಿನ್ನ ಜನ್ಮದ ರಹಸ್ಯವನ್ನು ಅವಳಿಗೆ ತಿಳಿಸಿರಲಿಲ್ಲ. ಇಂದು ನಿನ್ನ ಜನ್ಮದ ರಹಸ್ಯವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿರುವನು. ಅವಳು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಕರ್ಣ, ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ. ಕರ್ಣ, ನಾನಿನ್ನು ಬರಲೇ? ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣನು ಎಂದಿಗೂ ಅಸತ್ಯವನ್ನು ನುಡಿಯೋನಲ್ಲ. ಲೋಕೈಕವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ಸತ್ಯವೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆ ಬಲವುಳ್ಳ ರೌದ್ರಾಭ ಸಂಭೂತನಾದ ಭೀಮಸೇನನು ನನ್ನ ಸಹೋದರನು. ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಮಾದರಿ ದೇವಿ ಇವರುಗಳು ನನ್ನ ಜನನಿ ಜನಕರೇ. ಪರಶಿವನಲ್ಲಿ ಸರಿಸಮಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದೆನು. ನಿನ್ನ ರುಂಡವು ಮುಂಡದಿಂದ ಬೇರ್ಪಟ್ಟು ರಕ್ತದ ಮಡಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ನೋಡಿ ಹೇಗೆ ಸಹಿಸಲಿ? ಅಯ್ಯೋ, ಬಂಧು ಬಾಂಧವರ್ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಮೇಲೆ ಮನಸ್ಸಿಗೆ ಎಂತಹ ಭಯ ಸಂಕಟ.
ಹೀಗಿರುವಲ್ಲಿ ಆ ಪಾಂಡವರನ್ನು ಕೊಲ್ಲಲೇ ಅಥವಾ ಉಳಿಸಲೇ? ಕೊಲ್ಲಲೇ ಪಾಂಡು ಕುಮಾರರನ್ನು ನಾನ್ ಕೊಲ್ಲಲೇ? ಕೊಲ್ಲಲೇ ಪಾಂಡು ಕುಮಾರರನ್ನು ನಾನ್ ಕೊಲ್ಲಲೇ? ಕೊಲ್ಲದಾಂಬಿಟ್ಟೊಡೆ ಕೌರವೇಂದ್ರ ಈ ಧರೆಯೋ ಸಿರಿ ಸಂಪತ್ತಿನಿನ್ ಬಾಳ್ವರೇ. ಚಲದಿಂಪೋರ್ತನರುಂಡವಂ ತರಿದು ಚಲದಿಂಪೋರ್ತನರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ ಪಾರ್ಥನ ಘೋರ ಸೆರೆಗನ ತುತ್ತಾಗಲೇ ಸಾಯಲೇ. ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಗ್ಗಾಧಿಪತಿ, ನಂಬು. ಕರ್ಣನ ಉದಾರ ಗುಣವನ್ನು ಅರಿತ ಕೌರವರು ನಿಸ್ಸಂದೇಹವಾಗಿ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಗಳ ಭರವಸೆಯಿಂದ ಅವರು ನಿನ್ನ ವಿಷಯದಲ್ಲಿ ವಾಚ್ಯ ಶಬ್ದಗಳನ್ನಾಡಲು ಸಹ ಹಿಂಜರಿಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ನೋಡಿಯೂ ಸಹ ನೋಡದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಅದಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ. ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿದೆ. ಶಕುನಿ, ಏನು ನಡೆಯಿತು ಮರಮಾಚದ ಹೇಳು. ಕೃಷ್ಣನು ರಾಜ್ಯಸಭೆಯಿಂದ ಹೊರನಡೆದಾಗ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗಾಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವರಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷಪಾತಿಗಳೆಂದು ನಿಂದಿಸಿದನು. ಕೊನೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ಸಕಲ ಸಾಮಂತರಿಗೂ ಆಜ್ಞೆ ಇತ್ತನು. ಆಮೇಲೆ ಕರ್ಣನಿಗೆ ಸೈನ್ಯಾಧ್ಯಕ್ಷ ಪದವಿಯನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ನಿಖರವಾಗಿಯೇ ಪ್ರಕಟಿಸಿದನು. ಶಕುನಿ, ಎಲ್ಲವೂ ನಿಶ್ಚಿತವಾದಂತೆ ಭೀಷ್ಮನು ಕುರುಪಿತಾಮಹನೇನು ಹೇಳಿದನು? ಅವನೇನು ನಿನ್ನ ಮೇಲೆ ಅಸೂಯೆಯಿಂದ ಈ ಮಾತನ್ನು ಹೇಳಲಿಲ್ಲ. ಆದರಾತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಶೆಯು ಭಂಗವಾಯಿತು. ಕರ್ಣ, ಶಕುನಿ, ನಾನು ಸೇನಾಧಿಪತ್ಯಕ್ಕೆಂದು ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಓದಿಯಷ್ಟೇ ಈ ವಿಷಯವನ್ನು ಭೀಷ್ಮನು ದುರ್ಯೋಧನನಲ್ಲಿ ತಿಳಿಸಿರುವಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶನಾದೆಯೋ ಎಂಬುದು ಆ ದುರ್ಯೋಧನನ ಸಂದೇಹ. ಕುರುಕುಲದ ರಸರಿಗೆ ಈ ಕರ್ಣನ ಸ್ವಾಮಿನಿಷ್ಠ ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು, ಕೃಷ್ಣನಿಗೂ ನಿನಗೂ ನಡೆದ ರಹಸ್ಯದ ಮಾತುಗಳನ್ನು ತಿಳಿಯದ ಹೊರತು ನಿನಗೆ ಸೈನ್ಯಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮ. ಯಾರಾದರಾಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಸಹ ಹಿಂಜರಿಲಿಲ್ಲ. ಏನು ಹೇಳಿದರವರು? ವಿಷಯವನರಿಯದೆ ಏತಕ್ಕೆ ಕಾರಣಲಿ ಮನದನು ಮಾನಲಿ ವ್ಯಥೆ ಪಡುತ್ತಿರುವೆ. ವಿಷಯವನರಿಯದೆ ಏತಕ್ಕೆ ಕಾರಣಲಿ ಮನದನು ಮಾನಲಿ ವ್ಯಥೆ ಪಡುತ್ತಿರುವೆ. ಸಭೆಯಲ್ಲಿ ಭೀಷ್ಮರು ಜರಿದಪಮಾನಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದಪಮಾನಕ್ಕೆ
ಕರ್ಣ, ಸಭೆಯಲ್ಲಿ ಭೀಷ್ಮರು ಜರಿದಪಮಾನಕ್ಕೆ ದುರ್ಯೋಧನನು ಆಲಿಸಿದನು ಏಕೆ? ದುರ್ಯೋಧನನು ಆಲಿಸಿದನು ಏಕೆ? ಸೂತ ಕುಲದವ ಈನ ಕುಲದವ, ಸೂತ ಕುಲದವ ಈನ ಕುಲದವ ಎಂದಿಯಾಳಿಸಿ ಜರಿದರು ಸಭೆಯಲ್ಲಿ. ಎಂದಿಯಾಳಿಸಿ ಜರಿದರು ಸಭೆಯಲ್ಲಿ ವಿಷಯವನರಿಯದೆ ಏತಗೆ ಕಾಣದೆ ಮನದನು ಮಾನದಿ ವ್ಯಥೆ ಪಡುತ್ತಿರುವೆ ಕರ್ಣ. ಆ ದುರ್ವಾಕ್ಯಗಳನ್ನು ನನ್ನ ಬಾಯಿಯಿಂದ ಹೇಳಲಾರನು ಕರ್ಣ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು ಕರ್ಣ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರು ಮೀಸತ್ತೇನೋ ಶಕುನಿ? ಶಕುನಿ ಸಹಿಸೆನು ಅಪಮಾನವ, ಶಕುನಿ ಸಹಿಸೆನು ಅಪಮಾನವ, ಶಕುನಿ 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 ಸಭೆಯಲ್ಲಿ ಭೀಷ್ಮರು ತಿಳಿದ ಪ್ರಮಾಣಕ್ಕೆ ಸಭೆಯಲ್ಲಿ ಭೀಷ್ಮರು ತಿಳಿದ ಪ್ರಮಾಣಕ್ಕೆ ಸಭೆಯಲ್ಲಿ ಭೀಷ್ಮರು ಚರಿದ ಪ್ರಮಾಣಕ್ಕೆ ದುರ್ಯೋಧನನು ಸಮ್ಮತಿಸಿದನೇಕೆ? ದುರ್ಯೋಧನನು ಸಮ್ಮತಿಸಿದನೇಕೆ? ಭವಸಾಗರದ ನವಮೀಕರವೋ ಶಕುನೇಶ್ವರ, ಭವಸಾಗರದ ನವಮೀಕರವೋ ಅರಿಯಲು ದೇವ ಸಂಕಲ್ಪ, ಅರಿಯಲು ದೇವ ಈ ವಿಧಿ ಸಂಕಲ್ಪ. ಶಕುನಿ ಸಹಿಸಲು ಅಪಮಾನವ, ಓ ಶಕುನಿ ಸಹಿಸಲು ಅಪಮಾನವ, ಶಕುನಿ 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 ಶಕುನಿ, ಈ ಅಪಮಾನ ಎಷ್ಟು ಜನ ಸಹಿಸಲಿ? ಚಿಕ್ಕಂದಿನ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಜಗತ್ಕರ್ತನು ಭಿನ್ನವಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತಕುಲಕ್ಕೆ ತೆಲ್ಲಿದೆ ಎಂದು ಆ ದಿನಗಳು ಕಳೆದವು. ತಿಳಿದು ಮೂಡಿತು, ಜನ್ಮವು ಅಕಸ್ಮಾತ್ ಘಟನೆ, ಗುಣವೇ ಮಾನವನ ಸರ್ವಸ್ವವನ್ನು ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು
ಅಂಗದೇಶ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರಾಧಾರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ದೂಡತ್ತು. ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ. ದುರ್ಯೋಧನನು ನಿನ್ನ ಅವಾಜ್ಯ ಸ್ನೇಹವನ್ನು ನಿರಾಕರಿಸುವುದರ ಪ್ರತೀಕಾರ ನಿನ್ನ ಕೈಯಲ್ಲೇ ಇದೆ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನೀನು ಈ ಅಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಕೌರವರು ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಬೇಡಿಯಂತೆ ನಾನು ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನದಾಗದು ಶಕುನಿ, ನನ್ನದಾಗದು. ಬೇರೆ ಮಾರ್ಗವಿಲ್ಲ ಅಂಗಾಧಿಪತಿ. ಸ್ವಪಕ್ಷದಿಂದ ಯುದ್ಧ ಕ್ಷೇತ್ರದಲ್ಲಿ ಅಪಮಾನಿತನಾಗುವ ಇಚ್ಛೆಯು ನಿನಗಿದ್ದರೆ ಶಸ್ತ್ರಧಾರಣೆ ಮಾಡು. ಏಕೆಂದರೆ ಶಲ್ಯ ದ್ರೋಣಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನವನ್ನು ಮಾಡಲು ನಿರೀಕ್ಷಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಾಟಸ್ಥ್ಯ ಭಾವವನ್ನು ಹೊಂದಿದರೂ ಹೊಂದಬಹುದು. ದುರ್ಯೋಧನ ಇಷ್ಟೊಂದು ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ದೊಡ್ಡದವರು ದುರದೋಳ್ ನಾನಾನಿಗೆ ರಣವಂ ಗೈಯಲೇ ದುರದೋಳ್ ನಾನಾನಿಗೆ ರಣವಂ ಗೈಯಲೇ ಜಡಮತಿಗಳೆನ್ನನ್ನು ದೂಷಿಸುತ್ತಿಹರು. ಗುರುಪಿತಾಮಹ ಭೀಷ್ಮರು, ಗುರುಪಿತಾಮಹ ಭೀಷ್ಮರು ಪರಾಜಿತನಾಗಲು ತೊಡೆ ನಾನಸ್ತ್ರವ ಇದೆನ್ನ ಶಪಥ. ಸರಿಯಾಗಿ ಹೇಳಿದೆ ಶಕುನಿ. ಈ ಯುದ್ಧದಲ್ಲಿ ಭೀಷ್ಮನ ಪರಾಜಿತನಾಗುವನು ನಾನು ಈ ಅಸ್ತ್ರವನ್ನು ತೊಡುವುದಿಲ್ಲ, ಇದೆನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನ್ನನ್ನು ಎಲ್ಲೆಲ್ಲಿಯೂ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಒತ್ತಾಗಲ್ಲ ಕುರ್ರಾಜ, ಆದ್ರೆ ಒಂದು ಕ್ಷಣವೂ ಇಲ್ಲಿಲ್ಲ ಪ್ರವೃತ್ತಿ ಇಲ್ಲ. ಪುನಃ ನೋಡಿ ಆಗ ಶಪಥವನ್ನು ತಿಳಿದೆ. ಕರ್ಣ, ನಿಲ್ಲು ಕರ್ಣ. ನಿನಗೊಂದು ತುಂಬಾ ಸಂತೋಷದ ಸುದ್ದಿ ಇರುವುದು. ಆ ವಿಚಾರವನ್ನು ತಿಳಿಸುವುದಕ್ಕಾಗೇ ನಾನು ಇಲ್ಲಿಗೆ ಬಂದಿದ್ದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲಗಳಿಗೆ ಸಂತೋಷ ಸುದ್ದಿಯಲ್ಲಿ ಇರುವ ಕರ್ಣ, ನಿಲ್ಲು ನಿಲ್ಲು ಕರ್ಣ. ಮಾವ, ಇದೇನು ಶಕುನಿ? ಈ ದಿನ ಕರ್ಣನ ರೀತಿಯೇ ಬೇರೆಯಾಗುವುದಲ್ಲ. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದ್ದರು. ಆ ವಿಚಾರವನ್ನು ತಿಳಿಸುವುದಕ್ಕಾಗೇ ನಾನಿಲ್ಲಿಗೆ ಬಂದಿದ್ದು. ಕರ್ಣನಿಗೆ ಸೇನಾಧಿಪತ್ಯ ಇದೇನು ಪರಿಹಾಸ್ಯವಲ್ಲವೇ ಸುಯೋಧನ? ಅದೇಕೆ ಮಾವ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಆದರವನಿಗೆ ಅವನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಎಷ್ಟೊಂದು ಜನರ ಅಪಮಾನವಾಗುವುದೆಂದು ನಿರೀಕ್ಷಿಸಿದೆಯಾ? ಭಾರ್ಗವ ವಿಜಯಿಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಈ ನಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯ ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥವಾಗುವುದೆಂದು ನಿರೀಕ್ಷಿಸಿದೆಯಾ? ಮೊದಲೇ ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಸಹ ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ
ಕರ್ಣನು ಹಸ್ತದಾನ ಮಾಡುವುದಿಲ್ಲವೆಂದು ಇದೀಗ ತಾನೇ ನಿಷ್ಕಾರಣವಾಗಿ ಶಪಥ ಮಾಡಿದ. ಇದರ ಮೇಲೆಯೂ ನೀನವನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಿದರೆ ಆ ಶಪಥವನ್ನು ಮೀರಿ ಅವನು ಅದು ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸಿ ನೋಡು. ಮಾವ, ಹಾಗಾದ್ರೆ ಈಗೇನ್ ಮಾಡುವುದು? ಸೈನ್ಯಾಧ್ಯಕ್ಷ ಪದವಿಯನ್ನು ವಹಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ, ಯೋಚಿಸಲು ಸಮಯವಿಲ್ಲ. ಈಗಲೇ ಹೋಗಿ ಕುರುಪಿತಾಮನನ್ನು ಕಾಣೋ. ಹಾಗೆ ಮಾಡುವೆನು. ನೀನು ನನ್ನ ಸಂಗಡ ಬಾ ಮಾವ. ನಡಿ. ಹಲೋ ಓರದು ಶಕುನಿಯ ದ್ವೇಷ, ಬೇರೂರದು ಕೌರವ ವಂಶ. ಓರದು ಶಕುನಿಯ ದ್ವೇಷ, ಬೇರೂರದು ಕೌರವ ವಂಶ. ಆರಿಸಿ ಕಲಹ ಪತಾಕೆ, ಒಡನೋಡಿಸಿ ಶಸ್ತ್ರ ಸಲಾಕೆ. ಆರಿಸಿ ಕಲಹ ಪತಾಕೆ, ಒಡನೋಡಿಸಿ ಶಸ್ತ್ರ ಸಲಾಕೆ. ಓರದು ಶಕುನಿಯ ದ್ವೇಷ, ಬೇರೂರದು ಕೌರವ ವಂಶ. ಮಣ್ಣಲ್ಲಿ ರಕ್ತವ ಬೆರೆಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನು. ಮಣ್ಣಲ್ಲಿ ರಕ್ತವ ಬೆರೆಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನು. ಮಣ್ಣಲ್ಲಿ ರಕ್ತವ ಬೆರೆಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನು. ಕೂಡಿಸಿ ಕುರು ಪಾಂಡವರ, ಕೂಡಿಸಿ ಕುರು ಪಾಂಡವರ ತಲೆ ಆರಿಸುವೆನು ನಾ ಕೌರವನ. ತಲೆ ಆರಿಸುವೆನು ನಾ ಕೌರವನ. ಆರದು ಶಕುನಿಯ ದ್ವೇಷ, ಬೇರೂರದು ಕೌರವ, ಬೇರೂರದು ಕೌರವ ವಂಶ.